ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನ ಇದರಲ್ಲಿ 8ನೇ ಪಾಠ ಚತುರ್ಭುಜಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. 1ನೇ ಪ್ರಶ್ನೆ, ವಜ್ರಾಕೃತಿಗೆ ಅನ್ವಯಿಸದ ಗುಣಲಕ್ಷಣ ಯಾವುದು? ಅನ್ವಯಿಸದ ಅಂತ ಕೇಳಿದರೆ ಆಪ್ಷನ್ ಎ ಎಲ್ಲ ಬಾಹುಗಳು ಸಮ, ಆಪ್ಷನ್ ಬಿ ಅಭಿಮುಖ ಕೋನಗಳು ಸಮ, ಆಪ್ಷನ್ ಸಿ ಕರ್ಣಗಳು ಸಮನಾಗಿವೆ, ಆಪ್ಷನ್ ಡಿ ಕರ್ಣಗಳು ಪರಸ್ಪರವಾಗಿ ಲಂಬವಾಗಿ ಅರ್ಧಿಸುತ್ತವೆ. ಇಲ್ಲಿ ಅನ್ವಯಿಸದ ಇದೆ. 2ನೇ ಪ್ರಶ್ನೆ, ಒಂದು ಚತುರ್ಭುಜದಲ್ಲಿನ 3 ಕೋನಗಳು 90 ಡಿಗ್ರಿ, 85 ಡಿಗ್ರಿ ಮತ್ತು 95 ಡಿಗ್ರಿ ಆಗಿದ್ದರೆ 4ನೇ ಕೋನ ಯಾವುದು? ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 95 ಡಿಗ್ರಿ, ಆಪ್ಷನ್ ಸಿ 100 ಡಿಗ್ರಿ, ಆಪ್ಷನ್ ಡಿ 80 ಡಿಗ್ರಿ. ಪ್ರಶ್ನೆ 3, ಆಯತದ ಕರ್ಣಗಳು ಹೀಗಿರುತ್ತವೆ. ಆಪ್ಷನ್ ಎ ಸಮ ಮತ್ತು ಪರಸ್ಪರ ಅರ್ಧಿಸುತ್ತವೆ, ಸಮ ಆದರೆ ಪರಸ್ಪರ ಅರ್ಧಿಸುವುದಿಲ್ಲ, ಅಸಮ ಮತ್ತು ಪರಸ್ಪರ ಅರ್ಧಿಸುವುದಿಲ್ಲ, ಮೇಲಿನ ಎಲ್ಲವೂ ಅಲ್ಲ. 4ನೇ ಪ್ರಶ್ನೆ, ಒಂದು ಚೌಕದ ಬಗ್ಗೆ ಯಾವ ಹೇಳಿಕೆ ಸತ್ಯ? ಆಪ್ಷನ್ ಎ ಕರ್ಣಗಳು ಸಮ ಮತ್ತು ಲಂಬವಾಗಿರುತ್ತವೆ, ಎಲ್ಲ ಬಾಹುಗಳು ಅಸಮವಾಗಿರುತ್ತವೆ, ಅಭಿಮುಖ ಕೋನಗಳು ಸಮವಾಗಿರುವುದಿಲ್ಲ, ಕರ್ಣಗಳು ಪರಸ್ಪರ ಅರ್ಧಿಸುವುದಿಲ್ಲ. ಪ್ರಶ್ನೆ 5, ಚತುರ್ಭುಜದ ವಿಧಗಳನ್ನು ಆಧರಿಸಿ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಎಲ್ಲ ಚೌಕಗಳು ವಜ್ರಾಕೃತಿಗಳು, ಎಲ್ಲ ಆಯತಗಳು ಸಮಾಂತರ ಚತುರ್ಭುಜಗಳು, ಎಲ್ಲ ಸಮಾಂತರ ಚತುರ್ಭುಜಗಳು ಆಯತಗಳು, ಎಲ್ಲ ಚೌಕಗಳು ಆಯತಗಳು. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 6ನೇ ಪ್ರಶ್ನೆ, ಚಿತ್ರದಲ್ಲಿನ PQRS ಸಮಾಂತರ ಚತುರ್ಭುಜದಲ್ಲಿ ಕೋನ P ಕೋನ P ಯಾವುದಕ್ಕೆ ಸಮ ಅಂತ? ಆಪ್ಷನ್ ಎ ಕೋನ R, ಆಪ್ಷನ್ ಬಿ ಹಾಫ್ ಆಫ್ ಕೋನ R, ಆಪ್ಷನ್ ಸಿ 2 ಟೈಮ್ಸ್ ಕೋನ R, ಆಪ್ಷನ್ ಡಿ 3 ಟೈಮ್ಸ್ ಕೋನ R. 7ನೇ ಪ್ರಶ್ನೆ, KLMN ಸಮಾಂತರ ಚತುರ್ಭುಜದಲ್ಲಿ KL 6 ಸೆಂಟಿಮೀಟರ್, NK 3 ಸೆಂಟಿಮೀಟರ್ ಆದರೆ ಸಮಾಂತರ ಚತುರ್ಭುಜದ ಸುತ್ತಳತೆ? ಆಪ್ಷನ್ ಎ 9 ಸೆಂಟಿಮೀಟರ್, ಆಪ್ಷನ್ ಬಿ 18 ಸೆಂಟಿಮೀಟರ್, ಆಪ್ಷನ್ ಸಿ 24 ಸೆಂಟಿಮೀಟರ್, ಆಪ್ಷನ್ ಡಿ 30 ಸೆಂಟಿಮೀಟರ್. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 3ನೇ ಮೇನ್, ಅದರ 8ನೇ ಪ್ರಶ್ನೆ, ತ್ರಿಭುಜ PQRನಲ್ಲಿ x ಮತ್ತು y ಬಿಂದುಗಳು PQ ಮತ್ತು PRನ ಮಧ್ಯಬಿಂದುಗಳು. XY 6 ಸೆಂಟಿಮೀಟರ್ ಆದರೆ QR ನ ಉದ್ದವನ್ನು ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ತ್ರಿಭುಜ PQRನಲ್ಲಿ DEF ಬಿಂದುಗಳು ಕ್ರಮವಾಗಿ PQ, QR ಮತ್ತು RP ಬಾಹುಗಳ ಮಧ್ಯಬಿಂದುಗಳು. ತ್ರಿಭುಜ PQRನ ಸುತ್ತಳತೆಯು 36 ಸೆಂಟಿಮೀಟರ್ ಆದರೆ ತ್ರಿಭುಜ DEFನ ಸುತ್ತಳತೆ ಕಂಡುಹಿಡಿಯಿರಿ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, 2 ಅಂಕ, ಟೋಟಲ್ 4 ಅಂಕ. ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ. ಕೋನ DAC 32 ಡಿಗ್ರಿ ಮತ್ತು ಕೋನ AOB 70 ಡಿಗ್ರಿ ಆದರೆ ಕೋನ DBC ಕೋನವನ್ನು ಕಂಡುಹಿಡಿಯಿರಿ. DBC ಅಳತೆಯನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ನೋಡಿ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. 11ನೇ ಪ್ರಶ್ನೆ, ಚಿತ್ರದಲ್ಲಿ KLMN ಒಂದು ಸಮಾಂತರ ಚತುರ್ಭುಜ. X ಮತ್ತು Y ಬೆಲೆಗಳನ್ನು ಕಂಡುಹಿಡಿಯಿರಿ. 5th ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 3 ಅಂಕ, ಟೋಟಲ್ 3 ಅಂಕ. 12ನೇ ಪ್ರಶ್ನೆ, ABCD ಸಮಾಂತರ ಚತುರ್ಭುಜದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ AP ಮತ್ತು CQಗಳು A ಮತ್ತು C ಶೃಂಗಗಳಿಂದ ಕರ್ಣ BDಗೆ ಎಳೆದ ಲಂಬಗಳಾಗಿವೆ. ತ್ರಿಭುಜ APB ಸರ್ವಸಮ ತ್ರಿಭುಜ CQD ಮತ್ತು AP CQ ಎಂದು ಸಾಧಿಸಿ. 6th ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. 13ನೇ ಪ್ರಶ್ನೆ, ಒಂದು ತ್ರಿಭುಜದ ಯಾವುದೇ 2 ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು 3ನೆಯ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ ಎಂದು ಸಾಧಿಸಿ. ಇದು ಮಧ್ಯಬಿಂದು ಪ್ರಮೇಯ ಇದೆ. ಇದನ್ನು ಹೆಂಗೂ ಕೇಳ್ಬೋದು, ಮಧ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತಲೂ ಕೇಳ್ಬೋದು. ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗುತ್ತೆ. ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ.
ಮಾದರಿ ಉತ್ತರಗಳು. ಫಸ್ಟ್ ಮೇನ್, ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಕರ್ಣಗಳು ಸಮನಾಗಿವೆ. ಎರಡನೇ ಪ್ರಶ್ನೆಗೆ ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. 90 ಡಿಗ್ರಿ ಪ್ಲಸ್ 85 ಡಿಗ್ರಿ ಪ್ಲಸ್ 95 ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಈ ಮೂರು ಕೋನಗಳನ್ನು ಕೂಡಿದರೆ 270 ಡಿಗ್ರಿ ಆಗುತ್ತೆ. ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360, ಎಕ್ಸ್ ಇಸ್ ಈಕ್ವಲ್ ಟು 360 ಪ್ಲಸ್ 270 ಈ ಕಡೆ ಬಂದರೆ ಮೈನಸ್ 220 ಆಗುತ್ತೆ. ಇವೆರಡು ಮೈನಸ್ ಮಾಡಿ 90 ಡಿಗ್ರಿ ಆಗುತ್ತೆ. ಹಾಗಾದರೆ ಇನ್ನೊಂದು ಕೋನ 90 ಡಿಗ್ರಿ ಆಗಿದೆ. ಆಪ್ಷನ್ ಎ 90 ಡಿಗ್ರಿ. ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಸಮ ಮತ್ತು ಪರಸ್ಪರ ವರ್ಧಿಸುತ್ತವೆ. ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಕರ್ಣಗಳು ಸಮ ಮತ್ತು ಲಂಬವಾಗಿರುತ್ತವೆ. ಐದನೇ ಪ್ರಶ್ನೆಗೆ ಆಪ್ಷನ್ ಸಿ ಎಲ್ಲ ಸಮಾಂತರ ಚತುರ್ಭುಜಗಳು ಆಯತಗಳು. ಅಂದರೆ ತಪ್ಪಾದ ಹೇಳಿಕೆ ಅಂದರೆ ಆಪ್ಷನ್ ಸಿ ಎಲ್ಲ ಸಮಾಂತರ ಚತುರ್ಭುಜಗಳು ಆಯತಗಳು. ಸೆಕೆಂಡ್ ಮೇನ್, ಆರನೇ ಪ್ರಶ್ನೆಗೆ ಆಪ್ಷನ್ ಎ ಕೋನ 6 ಕೋನ ಪಿಗೆ ಸಮನಾಗಿರುತ್ತೆ. ಏಳನೇ ಪ್ರಶ್ನೆಗೆ ಕೆ ಎಲ್ ಇಸ್ ಈಕ್ವಲ್ ಟು ಎನ್ ಎಮ್ 6 ಸೆಂಟಿಮೀಟರ್ ಆದರೆ ಎನ್ ಕೆ ಇಸ್ ಈಕ್ವಲ್ ಟು ಎಮ್ ಎಲ್ 3 ಸೆಂಟಿಮೀಟರ್ ಆಗುತ್ತೆ. ಕೆ ಎಲ್ ಎಮ್ ಎನ್ ಸಮಾಂತರ ಚತುರ್ಭುಜದ ಸುತ್ತಳತೆ ಅಷ್ಟು ಭಾಗಗಳನ್ನ ಕೂಡಿಸೋಣ. ಕೆ ಎಲ್ ಪ್ಲಸ್ ಎನ್ ಎಮ್ ಪ್ಲಸ್ ಎನ್ ಕೆ ಪ್ಲಸ್ ಎಮ್ ಎಲ್ 6 + 6 3 + 3 ಸೊ 18 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ 18 ಸೆಂಟಿಮೀಟರ್. ಎಂಟನೇ ಪ್ರಶ್ನೆ, ಥರ್ಡ್ ಮೇನ್, ಎಕ್ಸ್ ವೈ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆದರೆ ಕ್ಯೂ ಆರ್ ಎಷ್ಟಿರುತ್ತೆ ಅಂತ ಕೇಳಿದರೆ ಕ್ಯೂ ಆರ್ ಅದರ 2ರಷ್ಟಿರುತ್ತೆ. 2 × ಎಕ್ಸ್ ವೈ 2 × 6 12 ಸೆಂಟಿಮೀಟರ್ ಆಗುತ್ತೆ. ಮಧ್ಯಬಿಂದು ಪ್ರಮೇಯದ ಪ್ರಕಾರ ಎಕ್ಸ್ ವೈ 6 ಸೆಂಟಿಮೀಟರ್ ಆದರೆ ಕ್ಯೂ ಆರ್ 12 ಸೆಂಟಿಮೀಟರ್ ಆಗುತ್ತೆ. ಒಂಬತ್ತನೇ ಪ್ರಶ್ನೆಗೆ ಉತ್ತರ, ತ್ರಿಭುಜ ಡಿ ಎಫ್ನ ಸುತ್ತಳತೆಯು ಆಫ್ ತ್ರಿಭುಜ ಪಿ ಕ್ಯೂ ಆರ್ನ ಸುತ್ತಳತೆ. ಪಿ ಕ್ಯೂ ಆರ್ನ ಸುತ್ತಳತೆ ಅರ್ಧದಷ್ಟಿರುತ್ತೆ. ಆಫ್ ಇಂಟು 36 ಇನ್ನು ಭಾಗಿಸಿದರೆ 18 ಸೆಂಟಿಮೀಟರ್ ಬರುತ್ತೆ. 36ನ 2ರಿಂದ ಭಾಗಿಸಿ 18 ಸೆಂಟಿಮೀಟರ್ ಬರುತ್ತೆ. ಇನ್ನು ಫೋರ್ತ್ ಮೇನ್, ಸೊ ಡಿ ಎ ಸಿ ಈ ಕೋನ 32 ಡಿಗ್ರಿ ಇದೆ. ಎ ಒ ಬಿ ಇದು 70 ಡಿಗ್ರಿ ಇದೆ. ಡಿ ಬಿ ಸಿ ಈ ಕೋನವನ್ನು ಕಂಡುಹಿಡಿಬೇಕು. ಸೊ ನಾವು ನೋಡೋಣ ಯಾವ ರೀತಿ ಕಂಡುಹಿಡಬೇಕು ಅಂತೇಳಿ. ಕೋನ ಬಿ ಒ ಸಿ ಕೋನ ಬಿ ಒ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ. ಕೋನ ಬಿ ಒ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ. ಅಂದರೆ ಇಲ್ಲಿ ಎ ಬಿ ಒ 70 ಡಿಗ್ರಿ ಇದೆ, ಬಿ ಒ ಸಿ ಎಷ್ಟಂತ ಗೊತ್ತಿಲ್ಲ. ಅಂದರೆ ಇವೆರಡು ಕೋನಗಳು ಕೂಡಿಸಿದ್ರೆ 180 ಡಿಗ್ರಿ ಆಗಬೇಕು, ಯಾಕಂದರೆ ಸರಳ ಯುಗ್ಮ ಆಗಿರೋದ್ರಿಂದ. ಸೊ 180ರಲ್ಲಿ 70ನ್ನು ಕಳೆದ್ರೆ 110 ಡಿಗ್ರಿ ಆಗುತ್ತೆ. ಹಾಗಾಗಿ ಬಿ ಒ ಸಿ 110 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಒ ಸಿ ಬಿ ಇಸ್ ಈಕ್ವಲ್ ಟು ಡಿ ಎ ಸಿ. ಕೋನ ಒ ಸಿ ಬಿ ಈ ಕೋನ ಯಾವುದಕ್ಕೆ ಸಮ? ಡಿ ಎ ಸಿ ಕೋನಕ್ಕೆ ಸಮ. ಈ ಕೋನಕ್ಕೆ ಸಮ, ಯಾಕೆಂದರೆ ಪರ್ಯಾಯ ಕೋನಗಳು ಸಮನಾಗಿರ್ತವೆ. 32 ಡಿಗ್ರಿ. ಡಿ ಎ ಸಿ 32, ಇದು 110 ಡಿಗ್ರಿ ಆಯಿತು. ಹಾಗಾದರೆ ಇದು ಸಿಗುತ್ತೆ ಎಷ್ಟು ಅಂತೇಳಿ. ಒ ಸಿ ಬಿ ಕೋನ ಒ ಸಿ ಬಿ ಪ್ಲಸ್ ಕೋನ ಬಿ ಒ ಸಿ ಈ ಕೋನ ಪ್ಲಸ್ ಕೋನ ಒ ಬಿ ಸಿ ಸೊ 3 ಕೂಡಿದ್ರೆ 180 ಡಿಗ್ರಿ. ಸೊ ಒ ಸಿ ಬಿ 32 ಡಿಗ್ರಿ ಇದೆ, ಬಿ ಒ ಸಿ 110 ಡಿಗ್ರಿ ಇದೆ, ಪ್ಲಸ್ ಒ ಬಿ ಸಿನ ಕಂಡುಹಿಡಿಬೇಕು. ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇವೆರಡು ಕೂಡಿ 142 ಡಿಗ್ರಿ ಆಗುತ್ತೆ. ಪ್ಲಸ್ ಒ ಬಿ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಒ ಬಿ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 142 ಈ ಕಡೆ ಬಂದರೆ ಮೈನಸ್ 142. ಸೊ ಮೈನಸ್ ಮಾಡಿ ಒ ಬಿ ಸಿ 38 ಡಿಗ್ರಿ ಬರುತ್ತೆ. ಅವ್ರು ಕೇಳಿರೋದು ಡಿ ಬಿ ಸಿ. ಇಲ್ಲಿ ಚಿತ್ರದಲ್ಲಿ ಒ ಬಿ ಸಿ ಕಂಡುಹಿಡಿದ್ವಿ, ಅವ್ರು ಕೇಳಿರೋದು ಡಿ ಬಿ ಸಿ. ಸೊ ಒ ಬಿ ಸಿ ಎಷ್ಟಿರುತ್ತೆ, ಡಿ ಬಿ ಸಿನೂ ಅಷ್ಟೇ ಇರುತ್ತೆ. ಅದೇ ಕೋನ ಆಗಿರೋದ್ರಿಂದ ಅದು ಸಹ 38 ಆಗಿರುತ್ತೆ. ಡಿ ಬಿ ಸಿ ಈಸ್ ಈಕ್ವಲ್ ಟು ಒ ಬಿ ಸಿ ದಟ್ ಈಸ್ ಈಕ್ವಲ್ ಟು 38 ಡಿಗ್ರಿ. ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 11ನೇ ಪ್ರಶ್ನೆಯಲ್ಲಿ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಬೇಕು. ಕೆ ಎಲ್ ಎಮ್ ಎನ್ ಒಂದು ಸಮಾಂತರ ಚತುರ್ಭುಜ. ಕೋನ ಕೆ ಯನ್ನು ಕರ್ಣ ಕೆ ಎಮ್ ಏನು ಮಾಡುತ್ತೆ, ಅರ್ಧಿಸೋದ್ರಿಂದ ಕೋನ ಎಕ್ಸ್ ಕೋನ ವೈಗೆ ಸಮ ಆಗಿರುತ್ತೆ. ಹಾಗೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಕೋನ ಕೆ ಪ್ಲಸ್ ಕೋನ ಎಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಕೆ ಪ್ಲಸ್ ಕೋನ ಎಲ್ ಅಂದರೆ ಕೋನ ಕೆ ಅಂದರೆ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಎಲ್ ಅಂದರೆ 120 ಡಿಗ್ರಿ ಈಸ್ ಈಕ್ವಲ್ ಟು 180. ಸೊ ಎಕ್ಸ್ ವೈಗೆ ಸಮ ಆಗಿರೋದ್ರಿಂದ ಕೋನ ಎಕ್ಸ್ ಪ್ಲಸ್ ಕೋನ ಎಕ್ಸ್ ವೈಗೆ ಸಮನಾಗಿರೋದ್ರಿಂದ ವೈ ಜಾಗದಲ್ಲಿ ಎಕ್ಸನ್ನು ಹಾಕಿದೆ ಪ್ಲಸ್ 120 ಡಿಗ್ರಿ ಈಸ್ ಈಕ್ವಲ್ ಟು 180. ಸೊ ಎರಡು ಕೂಡಿಸಿ 2 ಎಕ್ಸ್ ಆಗುತ್ತೆ. ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಕಳೀರಿ 180ರಲ್ಲಿ 120 ಹೋದರೆ 60. 2 ಎಕ್ಸಿಗೆ 60 ಆದರೆ 1 ಎಕ್ಸಿಗೆ 30 ಆಗುತ್ತೆ. ಒಂದು ಕೋನ 30 ಆದರೆ ಇನ್ನೊಂದು ಕೋನ 30 ಡಿಗ್ರಿ ಆಗುತ್ತೆ. 2x ಇಸ್ ಈಕ್ವಲ್ ಟು 60 ಡಿಗ್ರಿ ಆದರೆ ಕೋನ ಎಕ್ಸ್ ಇಸ್ ಈಕ್ವಲ್ ಟು 60 ಡಿಗ್ರಿ ಬೈ 2 ಭಾಗಿಸಿ ಎಕ್ಸ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಕೋನ ಎಕ್ಸ್ 30 ಆದರೆ ಕೋನ ವೈನೂ ಸಹ 30 ಡಿಗ್ರಿ ಆಗುತ್ತೆ. ಸೊ ನೆಕ್ಸ್ಟ್, ಸೊ 5ನೇ ಮೇನು 12ನೇ ಪ್ರಶ್ನೆ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಸೊ ಇಲ್ಲಿ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಸಿ ಕ್ಯೂ ಡಿಗಳಲ್ಲಿ ಏನೇನು ಸಮನಾಗಿದೆ ಅಂತ ನೋಡೋಣ.
ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗಿದೆ, ಯಾಕೆಂದರೆ ಅಭಿಮುಖ ಬಾಹುಗಳು ಸಮ. ಹಾಗೆ ಎ ಬಿ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಡಿ ಅಂದರೆ ಎ ಪಿ ಬಿ ಈ ಕೋನ ಸಿ ಕ್ಯೂ ಡಿ ಈ ಕೋನಕ್ಕೆ ಸಮ, ಯಾಕೆಂದರೆ ಎರಡು ಲಂಬ ಕೋನಗಳು ದತ್ತದಿಂದ. ಹಾಗೆ ಎ ಬಿ ಮತ್ತು ಸಿ ಡಿ ಸಮನಾಗಿದೆ, ಯಾಕೆಂದರೆ ಅಭಿಮುಖ ಬಾಹುಗಳು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ. ನೆಕ್ಸ್ಟು ಎ ಬಿ ಪಿ ಇಸ್ ಈಕ್ವಲ್ ಟು ಸಿ ಡಿ ಕ್ಯೂ ಕೋನ ಎ ಬಿ ಪಿ ಕೋನ ಸಿ ಡಿ ಕ್ಯೂ ಕೋನಕ್ಕೆ ಅಂದರೆ ಈ ಕೋನಕ್ಕೆ ಸಮ, ಯಾಕೆಂದರೆ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ. ಹಾಗಾಗಿ ತ್ರಿಭುಜ ಎ ಪಿ ಬಿ ತ್ರಿಭುಜ ಸಿ ಕ್ಯೂ ಡಿಗೆ ಸರ್ವಸಮ ಆಗಿದೆ ಬಾಹು ಕೋನ ಸಿದ್ಧಾಂತದಿಂದ. ಹಾಗೆ ಎ ಪಿ ಕೋನ ಸಿ ಕ್ಯೂಗೆ ಸಮ, ಯಾಕೆಂದರೆ ಇವೆರಡು ಕೋನಗಳು ಸರ್ವಸಮ ಆಗಿರೋದ್ರಿಂದ ಬಾಹುಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಸರ್ವಸಮ ತ್ರಿಭುಜಗಳ ಅಭಿಮುಖ ಬಾಹುಗಳು ಸಮ. ಇದು 12ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳ. ಇನ್ನು ಕೊನೆಯ ಪ್ರಶ್ನೆ, 13ನೇ ಪ್ರಶ್ನೆ, ಮಧ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಇದೆ. ಸೊ ಇಲ್ಲಿ ನೋಡೋಣ ಪ್ರಮೇಯವನ್ನು. ಸೊ ಇಲ್ಲಿ ಮಧ್ಯಬಿಂದು ಪ್ರಮೇಯದ ನಿರೂಪಿಸಿ ಮತ್ತು ಸಾಧಿಸಿ ಪ್ರಶ್ನೆ, ಅಥವಾ ಈ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ಪ್ರಶ್ನೆ ಈ ರೀತಿ ಎರಡು ರೀತಿಯಲ್ಲಿ ಕೇಳ್ಬೋದು. ಮಧ್ಯಬಿಂದು ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳ್ಬೋದು, ಅಥವಾ ಒಂದು ತ್ರಿಭುಜದ ಯಾವುದೆರಡು ಬಾಹುಗಳ ಮಧ್ಯಬಿಂದು ಸೇರಿಸುವ ರೇಖಾಖಂಡವು ಮೂರನೇ ಬಾಹುಗೆ ಸಮಾನಾಂತರವಾಗಿರುತ್ತದೆ ಎಂದು ಸಾಧಿಸಿ ಅಂತಲೇ ಕೇಳ್ಬೋದು. ಸೊ ಹೇಗೆ ಕೇಳಿದ್ರು ನೀವು ಈ ರೀತಿ ಉತ್ತರನ ಬರೀಬೇಕು. ನಾನು ಈ ಪ್ರಮೇಯವನ್ನು ನಿರೂಪಣೆ ಮಾಡೋಕ್ಕೆ ಹೋಗಲ್ಲ. ಸೊ ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ಹೋದರೆ ಲಿಂಕ್ ಸಿಗುತ್ತೆ. ಲಿಂಕನ್ನು ಕ್ಲಿಕ್ ಮಾಡಿದರೆ ಸಂಪೂರ್ಣವಾಗಿ ಮಧ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಯಾವ ರೀತಿ ಬಂದಿದೆ ಅನ್ನೋದನ್ನು ಡೀಟೇಲ್ಸಾಗಿ ಹೇಳಿದ್ದೀನಿ. ಅಲ್ಲಿ ಹೋಗಿ ನೀವು ವಿಡಿಯೋವನ್ನು ನೋಡಿದರೆ ಇದನ್ನು ಯಾವ ರೀತಿ ಬರೀಬೇಕು ಮತ್ತು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಬರೀ ಆನ್ಸರ್ಸ್ ಮಾತ್ರ ಇಲ್ಲಿ ಶೋ ಮಾಡ್ತೀನಿ. ಡಿಸ್ಕ್ರಿಪ್ಷನ್ನು ನಿಮಗೆ ಎಕ್ಸ್ಪ್ಲನೇಷನ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಪ್ರಮೇಯದ್ದು, ಅದನ್ನು ಕ್ಲಿಕ್ ಮಾಡಿದರೆ ಡೀಟೇಲಾಗಿ ಈ ಪ್ರಮೇಯದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ನಿರೂಪಣೆ ಫಸ್ಟಿಗೆ. ಸೊ ಪ್ರಮೇಯ ಅನುಸರಿ ಕಂಪಲ್ಸರಿ ನೀವು ಚಿತ್ರವನ್ನು ಬರೀಬೇಕು. ಚಿತ್ರ ಬರೆದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಸಾಧಿಸ್ತಾ ಹೋಗಬೇಕು. ದತ್ತವನ್ನು ಬರೀಬೇಕು, ಸಾಧನೀಯ ಬರೀಬೇಕು, ರಚನೆಯನ್ನು ಬರೀಬೇಕು, ಸಾಧನೆಯನ್ನು ಬರೀಬೇಕು. ಎಕ್ಸ್ಪ್ಲನೇಷನ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೋಗಿ ಕ್ಲಿಕ್ ಮಾಡಿದ್ರೆ ಈ ಪ್ರಮೇಯದ ಎಕ್ಸ್ಪ್ಲನೇಷನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಅಲ್ಲೋಗಿ ವಾಚ್ ಮಾಡಿ. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಾಗೂ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.